ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಮೊದಲನೇ ಬಾರಿ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂದ್ರೆ ಇಲ್ಲಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಕೆಲವೊಂದು ಬಾರಿ ಕೆಲವ್ರು ಹೇಳ್ತಾರೆ, ನಾವು ನಮ್ ಜಾತಕ ತೋರ್ಸಿದೀವಿ, ನಮ್ಗೆ ಒಳ್ಳೆ ರಾಜಯೋಗ ಇದೆ ಅಂತ. ಅದು ತೋರಿಸಿದಾಗ ಅವ್ರು ಹೇಳಿದಾಗ ಅಷ್ಟೇ ಸಮಾಧಾನ ಆಗಿರುತ್ತೆ, ಖುಷಿ ಕೊಟ್ಟಿರುತ್ತೆ. ಆದ್ರೆ ಇವ್ರ ಕೆಲಸ ಕಾರ್ಯಗಳೆಲ್ಲ ಕೂಡ ತಡೆ ಆಗ್ತಾ ಇರುತ್ತೆ. ಸೊ ಆತರ ನಿಮ್ಗೆ ರಾಜಯೋಗ ಇದೆ ಅಂದ್ರೂ ಕೂಡ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಯಾಕೆ ಕಾಣ್ತಾ ಇರ್ತದೆ ಗುರುಗಳೇ? ಯಾಕೆ ಅವ್ರಿಗೆ ಡಿಲೇ ಆಗ್ತಾ ಇರುತ್ತೆ? ಇನ್ನೂ ಏನಾದ್ರೂ ಆ ಪವರ್ ಅನ್ನೋಂಥದ್ದು ಬೇಕಾ? ಆ ರಾಜಯೋಗ ಸಾಕಾಗೋದಿಲ್ವಾ ಅವ್ರಿಗೆ? ಏನ್ ಹೇಳ್ತೀರಿ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ರಾಜಯೋಗ ಅಂದ್ರೆ ನೀವು ನೋಡಿದ ಕೂಡ್ಲೆ, ಓದಿದ ಕೂಡ್ಲೆ, ಜಾತಕದಲ್ಲಿ ಇದೆ ಅಂದ ಕೂಡ್ಲೆ ನೀವು ರಾಜ ಆಗ್ಬಿಟ್ರೆ ಆಗಲ್ಲ. ರಾಜನಾಗಬೇಕಾದರೆ ಆ ಗತ್ತು, ಗಮ್ಮತ್ತು, ಕಿಮ್ಮತ್ತು ಎಲ್ಲ ಬೇಕು. ಈಗ ನಮ್ಮ ರಾಜ್ಯದಲ್ಲಿ ರಾಜ ಯಾರು ಅಂದ್ರೆ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈಗ ರಾಜ. ಆತಂಕ ರಾಜಯೋಗ. ಯಡಿಯೂರಪ್ಪನಿಗೆ ರಾಜ ಆಗಿದ್ದ, ನಾಟ್ ರಾಜಯೋಗ. ಅಟ್ ಪ್ರೆಸೆಂಟ್ ಸರ್ಕಾರ ನಿನ್ನ ಜಾತಕದಲ್ಲಿ ಆ ಪ್ರೆಸೆಂಟ್ ನಡೀತಾ ಇದೆ. ಆ ಯೋಗ ನಿನಗೆ ಅಪ್ಲೈ ಹಾಕಬೇಕು ಅಂತಂದ್ರೆ ಬಹುಶಃ ಅವರಲ್ಲೆಲ್ಲ ಮಾತಾಡಿಕೊಂಡು ಅಷ್ಟು ಮೆಜಾರಿಟಿ ಸೀಟ್ ಬಂದಿದೆ ಅಂತಂದ್ರೆ ಹೈಕಮಾಂಡು ತೀರ್ಮಾನ ಮಾಡುತ್ತೆ ಯಾರದ್ದು ಎಷ್ಟು ಕೆಪಾಸಿಟಿ ಇದೆ. ಈ ಸಿದ್ದರಾಮಯ್ಯನವರ ಹಿಂದಗಡೆ ಎಷ್ಟು MLAಗಳಿದ್ದಾರೆ, DK ಶಿವಕುಮಾರ್ ಹಿಂದಗಡೆ ಎಷ್ಟು MLAಗಳಿದ್ದಾರೆ, ಇವರಿಬ್ಬರನ್ನು ಕ್ರೋಢೀಕರಿಸಿದ್ರೆ ಯಾರ್ದು ಹೆಚ್ಚಿಗೆ ಬರುತ್ತೆ ಅವರನ್ನ ನಾವು ಮಿನಿಸ್ಟರ್ ಮಾಡೋಣ, CM ಮಾಡೋಣ. ಒಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ ನಿಮಗೆ. ಹಾಗೆ ಅಲ್ಲೂ ಕೂಡ ತಾರತಮ್ಯ ಬಂದ್ಬಿಡುತ್ತೆ. ಇಷ್ಟೆಲ್ಲ ಕೂಡ ಎಫೋರ್ಟ್ ಹಾಕಿ ಬೇಕಾದಷ್ಟು ಹಗಲು ರಾತ್ರಿ ನಿದ್ದೆ ಕೆಟ್ಟು ಯಾರಿಗೆ ಎಷ್ಟು ಹಣ ಹಂಚಬೇಕು, ಎಲ್ಲಿ ಹಂಚಬಾರದು, ಎಲ್ಲಿ ಕಿತ್ಕೋಬೇಕು ಅಂತೆಲ್ಲ ಮಾಡೋ ರಾಜಕಾರಣಿಗಳು ರಾಜಯೋಗ ಪಡ್ಕೊಳ್ಬೇಕಾದ್ರೆ ಹರಸಾಹಸ ಪಡಬೇಕು. ನಿಮ್ಮ ಜಾತಕದಲ್ಲಿ ಯಾರೋ ಹೇಳಿದ ಕೂಡ ನಿಮ್ಗೆ ರಾಜಯೋಗ ಬರ್ಬೇಕಂದ್ರೆ ನಿಮ್ಮ ಎಫೋರ್ಟ್ ಅಲ್ಲಿ ಜೀರೋ ಆದ್ರೆ ಹೆಂಗ್ ಬರುತ್ತೆ? ಅಪ್ಲೈ ಆಗತ್ತೆ. ನಮ್ಮ ಪ್ರಯತ್ನನೂ ಬೇಕು ಅಂತ ಹೇಳಿ. ಪ್ರಯತ್ನ ಆ ದಿಕ್ಕಿನಲ್ಲಿ, ಆ ನಿಟ್ಟಿನಲ್ಲಿ ಬೇಕು. ಆ ನಿಟ್ಟಿನಲ್ಲಿ ಅದು ಬಂದಾಗ ಯಾರೋ ನೋಡಿದ್ದೇನೆ ಮೊನ್ನೆ ನಾನು, ಶುಕ್ರ ಮಹಾದಶೆ ಅಂತಾನೆ ಅದೇನು ಅಪ್ಲೈನೇ ಆಗಿರಲ್ಲ, ಬಂದಿರುತ್ತೆ. ಆಮೇಲೆ ಅವ್ರಿಗೆ ಗೊತ್ತಾಗಲ್ಲ ಆ ಅವಕಾಶಗಳಿಗೆ. ನೋಡಿ, ನಮ್ಮ ಮನೆ ಮುಂದಗಡೆ ಇರೋ ಬೃಂದಾವನದಲ್ಲಿ ಒಂದು ತುಳಸಿ ಗಿಡ ಇವರು ಕಾಮನ್ ಆಗಿ ಕೇರ್ಲೆಸ್ ಮಾಡಿಬಿಟ್ಟಿರ್ತಾರೆ. ಅಲ್ಲೇನಾದ್ರೂ ಕಪ್ಪು ಇರುವೆಗಳೇನಾದ್ರೂ ಓಡಾಡುತ್ತಿದ್ದರೆ, ಅದರ ಮೇಲೆಲ್ಲ ಹತ್ತಿದ್ದರೆ ಸ್ವಲ್ಪ ಈಶಾನ್ಯಕ್ಕೆ ವಾಲಿರುತ್ತೆ. ಅದು 100ಕ್ಕೆ 100 ಅದೃಷ್ಟವಂತರು. ಇವ್ರು ಲಾಟ್ ತಗೋಬಹುದು ಅವತ್ತು. ಈ ಇಂಡಿಕೇಶನ್ ಕೊಡುತ್ತೆ. ಇನ್ನೊಂದ್ಸಲ ಸಪ್ಪೆ ಮೋರೆ ಹಾಕೊಂಡಿರುತ್ತೆ ಆ ಗಿಡ, ಅಲ್ಲೇ ಸಿಗುತ್ತೆ ನಿಮಗೆ ಎಂಟ್ರೆನ್ಸ್ ಅಲ್ಲೇ ಕೀ ಇದೆ, ದುರದೃಷ್ಟದ ಅದೃಷ್ಟದ ಅಂತ. ತುಳಸಿ ಗಿಡವೇ 100 ಮಾತಾಡತ್ತೆ ನಿಮ್ಮ ಹತ್ರ. ಅಂಥದ್ರಲ್ಲಿ ನೀವು ವೈಭವೋಪೇತವಾಗಿರತಕ್ಕಂಥ ಜೀವನವನ್ನ ಮಾಡಬೇಕಾದ್ರೆ, ಐಷಾರಾಮದ ಜೀವನವನ್ನ ಮಾಡಬೇಕಾದ್ರೆ ನಿಮಗೆ ಯೋಗ ಅನ್ನೋದು ಅಪ್ಲೈ ಆಗುತ್ತಿದ್ರು ಅದರ ಕೀ. ಈಗ ಯಾರಿಗೋ ಒಬ್ಬರಿಗೆ ಈ ಕಾಂಬಿನೇಷನ್ ವೈಸ್ ಸ್ಟೋನ್ಸ್ ಬರುತ್ತೆ, ಅದೃಷ್ಟ ಆ ರತ್ನಗಳನ್ನ, ಆ ಹರಳನ್ನ ಹಾಕಿದ ಕೂಡಲೇ ಯಾಕೋ ಏನು ಆಗಲಿಲ್ಲ ಅಂತಾರೆ. ಅದೇ ಈ ಹರಳಾಕಿರ್ತಕ್ಕಂಥವರಿಗೆ ಯಾರು ಇವರು ಜಾತಕವನ್ನ ನೋಡಿ ಕರೆಕ್ಟ್ ಆಗಿ ಸಜೆಸ್ಟ್ ಮಾಡಿ ಅದು ವಿತ್ ಸರ್ಟಿಫೈಡ್ ಸ್ಟೋನ್ಸ್ ಅನ್ನ ಧರಿಸಿದ್ದರೆ, ವರ್ಕ್ ಮಾಡುತ್ತಿದ್ರೆ, ಅಂತಹದ್ದನ್ನ ಪೂರ್ಣ ಕೆಲಸ ಮಾಡಬೇಕು ಅಂದ್ರೆ ನಿಮಗೆ ಈ ಹಿಂದೆ ಕುಜದೋಷ ಕ್ಲಿಯರ್ ಆಗಿರ್ಬೇಕು. ಕುಜದೋಷ ಹಾಗೆ ಇದ್ರೆ ಇದು ಹಾಕೊಂಡು ಪ್ರಯೋಜನ ಇಲ್ಲ. ಏನು ವರ್ಕ್ ಮಾಡ್ತೀರಿ, ಹಾಕೋದೇ ಇಲ್ಲ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಯೋಜನೆವೇ ಬರಲ್ಲ. ನಿಮ್ಮ ಹತ್ರ ಗಾಡಿ ಇದೆ, ಜೇಬಲ್ ದುಡ್ಡಿದೆ, ವೆಹಿಕಲ್ ಇದೆ, ಅದರ ಡೀಸೆಲ್ಲೇ ಇಲ್ಲ, ಮುಂದಕ್ಕೆ ಹೋಗಲ್ಲ. ಅದರ ತಂದುಕೊಳ್ಳೋ ಕೆಪಾಸಿಟಿ ಇದೆ, ತನಕ ವೇಟ್ ಮಾಡ್ಬೇಕಲ್ಲ ಏನೋ. ಹಾಗೆ ರಾಜಯೋಗ ನಿನ್ಗೆ ಅಪ್ಲೈ ಆಗಬೇಕು ಅಂತಂದ್ರೆ ಆ ರಾಜಯೋಗಕ್ಕೆ ಸಂಬಂಧಪಟ್ಟ ಗ್ರಹಗಳು ಎಲ್ಲಿ ಇದಾವೆ, ಅಟ್ ಪ್ರೆಸೆಂಟ್ ಮೂವ್ಮೆಂಟ್ ಯಾರ ಜೊತೆಗೆ ಸಂಬಂಧಪಡುತ್ತೆ, ಆಮೇಲೆ ಹಿಂದಿನ ಮನೆ, ಮುಂದಿನ ಮನೆ, ಪ್ರೆಸೆಂಟ್ ಮನೆಯಲ್ಲಿ ಯಾವ ಗ್ರಹಗಳಿದಾವೆ, ಅದು ಗೋಚಾರವನ್ನು ಒಮ್ಮೆ ಗಮನಿಸಿ. ಅದಕ್ಕೆ ಆಕಸ್ಮಿಕ ನಿಮಗೆ ತುಂಬಾ ಚೆನ್ನಾಗಿ ನಿಮ್ಮ ಫೇವರ್ ಇರೋರು ಇದ್ರೆ ನೀವು ಹೋಗಿರೋ ಕಚೇರಿಯಲ್ಲಿ ಬೇಗ ಕೆಲಸ ಆಗುತ್ತೆ. ಅಲ್ಲಿ ನಿಮ್ಮ ಶತ್ರುಗಳು ಇರೋದು 4 ಜನ ಅಂದ್ರೆ ಮಾಡ್ತಾರ ಅವರು? ಯಾವ ಒಂದು ಕೆಲಸನೂ ಆಗಲ್ಲ, ಮಾಡೋದೇ ಇಲ್ಲ. ಹಾಗೆ ನಿಮ್ಮ ಜಾತಕ ಅನ್ನೋದಿದೆಯಲ್ಲ, 100ಕ್ಕೆ 100 ನೀವು ಹೋಗಿರೋಂಥದ್ದು
ಕಚೇರಿನೋ ಅಥವಾ ನೀವು ಹೋಗಿರುವಂತದ್ದು ಅದೃಷ್ಟದ ಅರಮನೆಯೋ ಅಥವಾ ದುರಾದೃಷ್ಟದ ಬೇರೆ ಮನೆಯೋ. ನನ್ನ ಮನೆ ಹೇಳಿದಾಗ ಬೇರೆ ಮನೆ ಅಂತ ಹೇಳಿರ್ತೀನಿ. ಅದಕ್ಕಾಗಿ ಯಾವ ತರದ್ ಇರುತ್ತೆ ಗೊತ್ತಿಲ್ಲ. ಅದಕ್ಕೆಲ್ಲ ನಿವಾರಣೆ ಅದಕ್ಕೆ ನಾನು ಪ್ರತಿನಿತ್ಯ ಒಂದೊಂದು ಮಂತ್ರವನ್ನ ಕೊಡ್ತಿರ್ತೇನೆ ನಿಮಗೆ. ಆ ಪ್ರಾರ್ಥನೆ ಸುಭಾಷಿತದಲ್ಲಿ ಸುಪ್ರಭಾತದಲ್ಲಿ ಕೊಟ್ಟಾಗ ಒಮ್ಮೆ ನೀವು ಮನನ ಮಾಡಿ ಕೇಳ್ಕೊಂತ ಈ ದುರದೃಷ್ಟ ಕಡಿಮೆ ಆಗ್ತಾ ರಾಜಯೋಗ ನಿಮ್ಮನ್ನು ಕೈ ಹಿಡಿಬಹುದು. ಅಥವಾ ರಾಜಯೋಗಕ್ಕೆ ಅದಕ್ಕೆ ಸಂಬಂಧಪಟ್ಟ ಪರಿಹಾರವನ್ನ 100ಕ್ಕೆ 100 ಮಾಡ್ಕೊಂಡೇ ತಿರಬೇಕು. ದಶಾಭುಕ್ತು ಏನೋ ಮಾತಾಡ್ತಾ ಇರುತ್ತೆ, ಯಾರೋ ಹೇಳಿರ್ತಾರೆ ಆಮೇಲೆ ರಾಜಯೋಗ ಕಣಯ ತುಂಬಾ ಚೆನ್ನಾಗಿದೆ ಅಂತಂದ್ರೆ ಅಲ್ಲಿ ಏನಾದ್ರೂ ರವಿ ಮತ್ತೆ ಶುಕ್ರ ಸಂಧಿಕಾಲ ನಡೀತಾ ಇದ್ರೆ ಅಪ್ಲೇನೆ ಆಗಲ್ಲ, ನಿಮ್ಮ ರಾಜಯೋಗ ವರ್ಕೌಟೇ ಆಗಲ್ಲ. ಏನ್ ಮಾಡ್ತೀರಿ? ಎಂತ ಮಾಡೋದು? ಅಥವಾ ಕುಜರಾಹು ಸಂಧಿಕಾಲ ಎಂತ ಮಾಡ್ತೀರಿ? ಎಲ್ಲಿ ನಿಮ್ಮ ರಾಜಯೋಗ ಅಪ್ಲೈ ಆಗೋದು? ಎಲ್ಲಿ ನಿಮ್ ಗಜಕೇಸರಿ ಯೋಗ ಅಪ್ಲೈ ಆಗೋದು? ಎಲ್ಲಿ ಲಕ್ಷ್ಮೀನಾರಾಯಣ ಅಪ್ಲೈ ಆಗೋದು? ಎಲ್ಲಿ ಮಾಲವ್ಯ ಅಪ್ಲೈ ಆಗೋದು? ಅದಕ್ಕಾಗಿ ಒಬ್ಬೊಬ್ಬರು ತುಂಬಾ ಇಂಟರ್ಲಿಂಕ್ ಇದೆ, ಬಹಳ 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 ಇದೆ. ಎಲ್ಲ ನಿಮ್ಮ ಹತ್ರ ಎಲ್ಲ ಮಾಡ್ಕೊಂಡಿದ್ದೀರಿ, ಸ್ನಾನ ಮಾಡಿದಿರಿ, ತಿಂಡಿ ತಿಂದಿದ್ದೀರಿ, ಒಳ್ಳೆ ಚೆನ್ನಾಗಿರೋ ನಿಮ್ಮ ಫ್ರೆಂಡ್ಸ್ ಒಬ್ಬ ಎಂತ ಕಾಸ್ಟ್ಲಿ ಕ್ಲಾತ್ ಹಾಕಿದಾನಪ್ಪ ಇವ ಅಂತ ಅನ್ಸ್ಕೊಂಡು ಎಲ್ಲ ಮಾಡ್ಕೊಂಡು ನೀವು ಹೋಗಿ ಎಕ್ಸಾಮ್ ಬರಿಬೇಕಾದ್ರೆ ಪೇಪರ್ ಕೊಟ್ರು, ಎಲ್ಲ ಕೊಟ್ರು, ಇಷ್ಟೆಲ್ಲಾ ಮಾಡ್ಕೊಂಡು ಹೋದವನಿಗೆ ಪೆನ್ನೇ ಇಲ್ಲ, 1 ರೂಪಾಯಿ. ಬರೀ ಎಕ್ಸಾಮ್ ನೋಡೋಣ. ಹಾಗೆ ನಿಮ್ಮ ಜೀವನ ಅದೃಷ್ಟದಲ್ಲಿ ಎಲ್ಲವೂ ಗಮನಿಸಬೇಕು ಪ್ರೀತಿಯ ಬಂಧುಗಳೇ. ಒಬ್ಬ ನಾಯಕ ಅಂದ್ರೆ, ಒಬ್ಬ ಕಮಾಂಡರ್ ಅಂದ್ರೆ, ಒಬ್ಬ ಕಮಾಂಡಿಂಗ್ ಮಾಡೋನು ಅಂತಂದ್ರೆ ಸಣ್ಣದ್ದು ಮನೆ ಮುಂದೆಗಡೆ ಈ ಪೂರ್ಣವಾಗಿ ತೊಳೆದು ರಂಗೋಲಿ ಹಾಕೋದ್ರಿಂದ ಹಿಡಿದು ನಿನ್ನ ಮನೆಯ ಪೆಟ್ಟಿಗೆ ತನಕ ಗಮನಿಸ್ಬೇಕು. ಎಲ್ಲವನ್ನು ಹಿಂಚಿಂಚು ಗಮನಿಸ್ಬೇಕು. ಲೇಬರ್ ಇಂದ ಹಿಡಿದು ಲೇಬಲ್ ತನಕ ಗಮನಿಸ್ಬೇಕು. ಎಲ್ಲ ಏನೋ ಬೇಜವಾಬ್ದಾರಿತನ ಮಾಡಿದ್ರೆ ಯಾವುದು ತುಂಬಾ ಸೀರಿಯಸ್ ಆಗಿ ಸಮಾಧಾನವಾಗಿ ತಾಳ್ಮೆಯಿಂದ ಎಲ್ಲಾ ಕೆಲಸಗಳಲ್ಲೂ ನೀನು ಆಗಿ ನೀನು ತುಂಬಾ ಮುತುವರ್ಜಿ, ತುಂಬಾ ಕಾಳಜಿ ವಹಿಸಿ ಮಾಡಿದರೆ ಯಾವುದನ್ನ ಮಾಡ್ತೀಯೋ ಅದರಲ್ಲಿ ನಿನಗೆ ಆ ಯೋಗ ಫಲಿತವನ್ನ ಕೊಡಲಿದೆ. ಯಾವುದದು? ಈ ಪೂಜೆ ಆ ಪೂಜೆ ಏನೇನು ಹೇಳಿರ್ತಾರಲ್ಲ, ಯಾರ ಹೇಳಿರ್ತಾರಲ್ಲ, ಅದನ್ನು ಚಾಚು ತಪ್ಪದೆ ಕರೆಕ್ಟ್ ಆಗಿ ನೀನು ಮಾಡ್ತೀನಿ ಅಂತಂದ್ರೆ 100ಕ್ಕೆ 100 ಆ ಯೋಗ ನಿಮ್ಗಲ್ಲಿ ಕೆಲಸವಂತ ರನ್ನಿಂಗ್ ಅಲ್ಲಿ ಇರುತ್ತೆ. ಒಂದು ನಿಂತಿರೋ ವೆಹಿಕಲ್ಗೆ ಇದು ತಂದು ಡೀಸೆಲ್ ಹೋಗಿದ್ರೆ ಮುಂದೆ ಹೋಗುತ್ತಲ್ಲ, ಹಾಗೆ ನಿಮ್ಮ ಈ ಒಂದು ರಾಜಯೋಗದ ವೆಹಿಕಲ್ ಮುಂದೆ ಹೋಗುತ್ತೆ. ಖಂಡಿತ ಗುರುಗಳೇ. ಸೊ ರಾಜಯೋಗ ಇದ್ರೂ ನಮ್ಗೆ ಯಾಕೆ ಯಶಸ್ಸು ತಡ ಆಗ್ತಾ ಇರುತ್ತೆ, ಏನ್ ಕಾರಣ ಅಂತ ತಿಳಿಸ್ಕೊಟ್ರಿ. ಬಟ್ ರಾಜಯೋಗದ ಎಫೆಕ್ಟ್ ನಮ್ಗೆ ಅಪ್ಲೈ ಆಗ್ಬೇಕು ಅಂತಂದ್ರೆ ನಮ್ಮ ಎಫರ್ಟ್ ಹೇಗಿರ್ಬೇಕು ಅದನ್ನ ನೀವು ಎಕ್ಸಾಂಪಲ್ಸ್ ಮುಖಾಂತರ ನಮ್ಗೆ ಅರ್ಥ ಮಾಡಿಸಿದಿರಾ. ಧನ್ಯವಾದಗಳು. ನಮಸ್ಕಾರ. ಶ್ರೀನಿವಾಸ. ನನ್ನ ವೀಕ್ಷಕರೇ, ಇವತ್ತಿನ ವಿಡಿಯೋವನ್ನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.